ब्रह्मैवाहमस्मि सरस्वतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरागणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं दच्चिदानन्दं यतिवर्यं महामतिं वेदवेदान्तसारग्यं सद्गुरुं प्रणतोऽस्म्यहम् सदाहं सम्प्रदायज्ञं संयमेन्द्रं सदाश्रयं सद्गुरुं दच्चिदानन्दं सदाचारं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म ಸಸ್ಯ ಹವ ಹವ ಇದು ಓದೋದು ದಿನ ನೋಡಲ್ಲ ಹೆಂಗ್ ಗೊತ್ತಿ ಅಂತ ಸಹವಾಂತಿ ಆತ್ಮನೋ ವೈಶ್ವಾನರಸ್ಯ तस्य हवा एतस्य आत्मनो वैश्वानरस्य ಮೂರ್ಧಿ ಪ್ರತೇಜಾಃ मूर्धैव सतेजाः ವಿಶ್ವರೂಪಃ चक्षुर्विश्वरूपः प्राणः पृथग्वर्त्मात्मा ಬಹುಲೋ सन्देहो बहु वस्तिरेवरैः पृथिव्येव पादौ पुरैव वेदिः रोमानि बर्हिः हृदयङ्गारः पत्यः मनोऽन्वाहार्यवचनः आस्यमाहवनीयः तस्य हवा एतस्य आत्मनो वैश्वानरस्य मूर्ध्नैव सतेजाः चक्षुर्विश्वरूपः प्राणः पृथग्वर्त्मात्मा सन्देहो बहुलः वस्तिरेवरैः पृथिव्येव पादौ पुर एव वेदिः लोमानि बर्हिः हृदयङ्गारः पत्यः अन्वाहार्यवचनः आस्यमाहवनीयः तस्य ह वै एतस्य आत्मनः वैश्वानरस्य मूर्धा एव सुतेजाः चक्षुः विश्वरूपः प्राणः पृथग्वर्त्मा ಆತ್ಮವು ಸ್ವರೂಪಕ್ಕೆ ಹೇಳಬೇಕು. ಸಂದೇಹಃ ಬಹುಲಃ ವಸ್ತಿಃ एव रयिः पृथिवी एव पादौ उरः एव ಯಾವ ಸಂಧಿ ಪಾದೌ ಉರಃ वान्तादेश लोमानि बर्हिः हृदयं गार्हपत्यः मनः अन्वाहार्यवचनः आस्यं आहवनीयः. ಇದು ಉಪಾಸನೆ ಬಿಸಿಗೆ ಸಂಬಂಧ ಮಂತ್ರ. ಆ ಈ ವೈಶ್ವಾನರಾತ್ಮನಿಗೆ ಸುತೇಜನೇ ತಲೆಯು. ಸುತೇಜ ದ್ವಿಲೋಕ. ವಿಶ್ವರೂಪನೇ ಕಣ್ಣಾಗಿರುತ್ತಾನೆ. ವಿಶ್ವರೂಪ ಯಾರೋ ಸೂರ್ಯ. ಪೃಥಗ್ವರ್ತಾತ್ಮನೇ ಪ್ರಾಣವು ಅವನ ವಾಯು. ಬಹುಲನೇ ಸಂದೇಹವು ಬಹುಲ ಗುಣೋಪೇತವಾದ ಆಕಾಶವು. ನೈಗುಣೋಪೇತವಾದ ನೀರೇ ಕಿಬ್ಬಟ್ಟೆಯು. ಪೃಥ್ವಿಯೇ ಪ್ರತಿಷ್ಠಾ ಗುಣವಾದ ಪೃಥ್ವಿಯೇ ಪಾದವಾಗಿದೆ. ಎದೆಯಲ್ಲಿರುವಂತಹ ಕೂದಲೇ ಆ ಅಗ್ನಿಹೋತ್ರಕ್ಕೆ ದರ್ಭೆಗಳು. ಬರೀ ಹೃದಯ ಇದೆಯಲ್ಲ ಒಂದು ಮನಸ್ಸು ಅದು ಗಾರ್ಹಪತ್ಯ. ಮನಸ್ಸಿದೆಯಲ್ಲ ಅದು ಅನ್ವಾಹಾದಿ ಭುಜನ. ಆಶ್ಯ ಬಾಯಿ ಇದೆಯಲ್ಲ ಅದೇ ಆಹವನೀಯ. ಅಗ್ನಿತ್ರಯ ಕಲ್ಪನೆ. ಪ್ರಾಣಾಗ್ನಿಹೋತ್ರ ಕಲ್ಪನೆ ಮಾಡ್ಬೇಕಲ್ಲ. ಪ್ರಾಣಾಹುತಿ ಕೊಡ್ಬೇಕಾದ್ರೆ ಅಗ್ನಿಹೋತ್ರ ಆಗ್ಬೇಕಲ್ಲ. ಯಾವುದು ಆಹುತಿ ಇಟ್ಕೊಳ್ಳೋದೋ ಬಾಯಿಗೆ ಅದು ಆಹವನೀಯ. ಮನೋ ಅನ್ವಾಹಾರ ಭುಜನ. ಹೃದಯ ಗಾರ್ಹಪತ್ಯ. ಕಸ್ಮಾದೇವಂ ಯಾತಕ್ಷಿಗೆ ಯಾವ್ದು ಯಾತಕ್ಷಿಗೆ ಪರೀಕ್ಷೆನಾಗ ಅನ್ನ ತಿಂತಾರೆ ಅಂತ ಅವರು ಒಂದೊಂದಿದವರು. ತೃತೀಯ ಗುಣೋಪರನು ಅಚ್ಛನ್ನಂ ವಿಶ್ವರೂಪರನು ಅಚ್ಛನ್ನಂ ಪ್ರಸಿದ್ಧ ಎಲ್ಲವೂ ಅಚ್ಛನ್ನಂ ಹೇಳಿದೆ.
ಪರಿಚ್ಛಿನ್ನವಾದ ರೂಪದಿಂದ ಅನ್ನ ತಿಂತಾರೆ ಅಂತ. ಆದ್ರಿಂದ ಯಸ್ಮಾತ್ ತಸ್ಯ ಹವೈ ವೈ ಪ್ರಕೃತಸ್ಯ ವೈ ತಸ್ಯ ಆತ್ಮನಃ ಯಸ್ಮಾತ್ ತಸ್ಯ ಹವೈ ಪ್ರಕೃತಸ್ಯೈವ ಏತಸ್ಯ ಆತ್ಮನಃ ವೈಶ್ವಾನರಸ್ಯ ಮೂರ್ಧೈವ ಸುಧೇರಾಃ ಚಕ್ಷುರ್ವಿಶ್ವರೂಪಃ ಪ್ರಾಣಸ್ಪೃಥಗ್ವರ್ತ್ಮಾತ್ಮಾ ಸಂದೇಹೋ ಬಹುಲಃ ವಸ್ತಿರೇವ ರಗಿಃ ಪೃಥಿವ್ಯೇವ ಪಾದೌ. ಇಲ್ಲ ಆ ಶ್ರುತಿನ ಹಾಗೆ ಇಟ್ಬಿಟ್ರು. ಈ ರೀತಿ ಉಪಾಸನೆ ವಿದ್ಯಾರ್ಥಮೇತದ್ವಚನಂ ಏವ ಉಪಾಸ್ಯ ಇತಿ. ಅಥವಾ ವಿದ್ಯಾರ್ಥಮೇತದ್ವಚನಂ ಏವಂ ಉಪಾಸ್ಯಃ ಇತಿ. ಒಂದು ವರ್ಣನೆ ಮಾಡುದು ಇಲ್ಲ ವಿಧಿ ಮಾಡ್ತಾ ಇದ್ದಾರೆ. ಅಥವಾ ಅನ್ನೋದು ಹಿಂದಿನ ವ್ಯಾಖ್ಯಾನ ಪ್ರಕಾರ ಪ್ರಾದೇಶ ಮಾತ್ರ ಅಭಿಮಾನ ಎಂಬ ಎರಡು ಗುಣಗಳಿಂದ ಕೂಡಿಯೇ ಉಪಾಸನೆ ಮಾಡಬೇಕೆಂದಾಗುತ್ತದೆ. ಈ ವ್ಯಾಖ್ಯಾನದಂತೆ ವೈಶ್ವಾನ ಅವಯವಗಳನ್ನು ಉಪಾಸನೆ ಮಾಡಬೇಕೆಂದಾಗುತ್ತದೆ. ಈ ಎರಡನೇ ವ್ಯಾಖ್ಯಾನ ಯುಕ್ತವೆಂದು ಹೇಳಬೇಕಾಗಿದೆ. ಏಕೆಂದರೆ ಶಿಷ್ಯರು ಇವುಗಳು ಒಂದೊಂದನ್ನೇ ವೈಶ್ವಾನ ಉಪಾಸನೆ ಮಾಡುತ್ತಿದ್ದಂತೆ ನಿಂದಿಸಿಯೇ ಸಮಸ್ತೋಪಾಸನೆ ಹೇಳೋದಕ್ಕೆ ಅಶ್ವಪತಿ ಪ್ರಾರಂಭಿಸುತ್ತಾನೆ. ಆದೇಶ ಮಾತ್ರನೂ ಅಭಿಮಾನನು ಎಂಬ ಎರಡು ಗುಣಗಳಿಂದ ಆದೇಶ ಮಾತ್ರನೂ ಆಗಿದ್ದಾನೆ, ಅಭಿಮಾನನೂ ಆಗಿದ್ದಾನೆ ಅಂತ ಎರಡು ಗುಣವಂತೆ. ಆ ಗುಣ ಉಪಾಸನೆ ಮಾಡಲ್ಲಪ್ಪ. ಆದೇಶ ಮಾತ್ರ ಅಭಿಮಾನ ಅಂತ ಉಪಾಸನೆ ಮಾಡಲ್ಲ. ಅದು ಕೂಡಿಸ್ಕೊಂಡು ಅವನು ಕೂಡಿಸ್ಕೊಂಡು ಮಾಡಬೇಕು. ಇವಾಗ ವಿದ್ಯಾರ್ಥ ಅಂದ್ರೆ ಈ ರೀತಿ ವೈಶ್ವಾನೋಪಾಸನೆ ವಿಧಿ ಮಾಡಬೇಕು. ಆ ಸುತೇಜನು ಅವನ ತಲೆ, ವಿಶ್ವರೂಪನೇ ಅವನ ಕಣ್ಣು, ಸಗ್ವತ್ಮನೇ ಅವನ ಪ್ರಾಣ, ಬಹುಲವೇ ಅವನ ನಡುಮೈ, ಬಸ್ತಿಯೇ ಹರಿಯೇ ಅವನ ಬಸ್ತಿ ಕಿಬ್ಬಟ್ಟೆ, ಪ್ರತಿಷ್ಠಾವನ ಪೃಥ್ವಿಯೇ ಪಾದ, ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿ ವಿಧಿಸೋಕ್ಕೋಸ್ಕರವಾಗಿ ಮತ್ತೊಮ್ಮೆ ಶ್ರುತಿ ಅನುವಾದ ಮಾಡ್ಕೊಳ್ತಾ ಇದೆ ಅಂತ ಅರ್ಥ ಮಾಡ್ಬೋದು. ಇಲ್ಲ ವಿಧಿ ವಾಕ್ಯ ಬೇಕಲ್ಲ. ಸಮಸ್ತೋಪಾಸನೆ ವಿಧಿ ಇಲ್ಲೇ ಇರೋದು. ಅಂದ್ರೆ ವ್ಯಸ್ತೋಪಾಸನೆ ವಿಚಾರ ಹೊರತು ಸಮಸ್ತೋಪಾಸನೆ ಇಲ್ಲಿ ವಿಧಿಸಿರುವುದರಿಂದ ಅದಕ್ಕೆ ಕೈ ಬಂದಿದೆ. ಅಥ ಇದಾನೀಂ ವೈಶ್ವಾನರವಿದಃ ಅಥ ಇದಾನೀಂ ವೈಶ್ವಾನರವಿದಃ ಭೋಜನೆ ಯಜ್ಞೋತ್ರಂ ಸಂಪ್ರಪಾದಯಿಷನ್ ಆಹ. ಭೋಜನೆ ಅಗ್ನಿಹೋತ್ರಂ ಸಂಪಿಪಾದಯಿಷನ್ ಆಹ. ಈಗ ವೈಶ್ವಾನರ ಉಪಾಸಕನಾದಂತಹ ಉಪಾಸಕನಿಗೆ ತನ್ನ ಊಟದಲ್ಲಿ ಅಗ್ನಿಹೋತ್ರವನ್ನು ಸಂಪಾದನೆ ಕೊಡ್ಬೇಕು ಇಷ್ಟಪಟ್ಕೊಂಡವನಾಗಿ ಅದಕ್ಕೋಸ್ಕರ ಹೇಳ್ತಾ ಇದೆ. ಏನು ಊಟ ಮಾಡ್ತಾನೆ ಆ ಊಟವೇ ಒಂದು ಅಗ್ನಿಹೋತ್ರ. ಬೇರೆ ಈ ಅಗ್ನಿಗಳನ್ನು ಇಟ್ಕೊಂಡು ಅಗ್ನಿಹೋತ್ರ ಮಾಡೋ ಅವಶ್ಯಕತೆ ಇಲ್ಲ. ಇವನು ಏನು ಊಟ ಮಾಡ್ತಾನೆ ಅದನ್ನೇ ಅಗ್ನಿಹೋತ್ರ ಸಂಪಾದನೆ ಮಾಡಿಸ್ಕೊಡ್ತೀನಿ ಅಂತ ಹೊರಟಿದೆ. ಏತಸ್ಯ ವೈಶ್ವಾನರಸ್ಯ ಭೋಕ್ತುಃ ಏತಸ್ಯ ವೈಶ್ವಾನರಸ್ಯ ಭೋಕ್ತುಃ ಪುರ ಏವ ವೇದಿಃ. ಪುರ ಏವ ವೇದಿಃ. ಊಟ ಮಾಡೋದು ವೈಶ್ವಾನರನೇ ಅಂತ ಹೇಳ್ತಾ ಇದ್ದಾರೆ. ಭೋಕ್ತುಃ ವೈಶ್ವಾನರಸ್ಯ. ಇವನು ಅಲ್ಲೆಲ್ಲ ಊಟ ಮಾಡ್ತಿರೋದು. ಊಟ ಮಾಡ್ತಾ ಇರೋ ಊಟಕ್ಕೆ ಕೂತವನು ಯಾರೋ ವೈಶ್ವಾನರನೇ. ವೈಶ್ವಾನರನೇ ಸಾಕ್ಷಾತ್ ವಿಶ್ವಾತ್ಮನಾದ ಪರಮಾತ್ಮನೇ ಊಟಕ್ಕೆ ಕೂತಿದ್ದಾನೆ. ಅವನೇ ಊಟ ಮಾಡಕ್ಕೆ ಹೊರಟಿದ್ದಾನೆ. ಆ ಊಟಕ್ಕೆ ಹೊರಟಂತಹ ಅವನಿಗೆ ವೈಶ್ವಾನರನಿಗೆ ಅವನ ಎದೆ ಏನಿದೆ ಎದೆಯನ್ನೇ ವೇದಿ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲಂತಹ ವೈಶ್ವಾನರನಿಗೆ ಉರಹ ಅಲ್ಲಿ ಅಗ್ನಿಹೋತ್ರದ ವೇದಿ ಇಲ್ಲ. ಅಗ್ನಿಹೋತ್ರದಲ್ಲಿ ಸ್ಥಂಡಿಲ ಅಂದ್ರೆ ಅಗ್ನಿ ನಡುವ ಜಾಗ. ವೇದಿ ಅಂತಂದ್ರೆ ಆಹವನೀಯಕ್ಕೂ ಗಾರ್ಹಪತ್ಯಕ್ಕೂ ಮಧ್ಯದಲ್ಲಿರ್ತಕ್ಕಂತಹ ಭಾಗ ವೇದಿ. ಹಿಂದೆ ಗಾರ್ಹಪತ್ಯ ಪಶ್ಚಿಮದಲ್ಲಿ, ಪೂರ್ವದಲ್ಲಿ ಆಹವನೀಯ. ಆ ಮಧ್ಯದಲ್ಲಿರ್ತಕ್ಕಂತಹ ಒಂದು ಜಾಗಕ್ಕೆ ವೇದಿ ಅಂತಾರೆ. ಅಗ್ನಿಹೋತ್ರ ವೇದ್ಯ ಭಾವ. ಅಗ್ನಿಹೋತ್ರ ವೇದಿ ಇಲ್ಲ. ವೇದಿ ಏನು? ಸ್ಥಂಡಿಲ ಅಂದ್ರೇನು? ಎಲ್ಲ ಅಗ್ನಿ ಇಡ್ತೀವೋ ಅದನ್ನೇ ವೇದಿ ಅಂತ. ಕುಂಡ ವೇದಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ ಮಾಡ್ಕೋಬೇಕು. ಇಲ್ಲಿ ಯಾವುದು? ಪ್ರಾಣಾಗ್ನಿಹೋತ್ರಕ್ಕೆ ವೇದಿ ಯಾವುದು? ಅಗ್ನಿಕುಂಡ ಯಾವುದು? ಹೃದಯ, ಎದೆ. ಇಲ್ಲಿ ಉರಹ ಅಂದ್ರೆ ಎದೆ, ಹೃದಯ ಅಲ್ಲ. ಎದೆ ಮೇಲ್ಭಾಗ. ಯಾಕೆ ಹೇಳೋ? ಅಲ್ವೋ ಅಲ್ಲಿ ಕೂತಿದ್ಯಲ್ಲ ಅದು ಗರ್ಭ. ಇದು ಗದ್ದೆ ಹಾಕಲ್ಲ. ವೇದಿ ಗದ್ದೆ ಹಾಕಲ್ವಾ? ಇದರಲ್ಲಿ ಇಷ್ಟಿರಿ ಅಗ್ನಿಹೋತ್ರ ಗದ್ದೆ ಹಾಕಲ್ಲ. ಅಗ್ನಿಹೋತ್ರದಲ್ಲೂ ಅಗ್ನಿಗೆ ಗರ್ಭೆ ಹಾಕ್ತಾರೆ. ಆಹ್ವಾನೀಯಕ್ಕೆ ಪರಿಸ್ಥಿರಣ ಭಾವನೆ ಮಾಡ್ಕೋಬೇಕು. ಎದೆಯ ಮೇಲಿರ್ತಕ್ಕಂಥ ಕೂದಲುಗಳೇ ಅಗ್ನಿಗೆ ದರ್ಭೆಯನ್ನು ಸುತ್ತಲೂ ಹಾಕ್ತಾರಲ್ಲ. ಈ ಎದೆಯ ಮೇಲಿರ್ತಕ್ಕಂಥ ಕೂದಲನ್ನ ಆ ವೈಶ್ವಾನರನಿಗೆ ಈ ದರ್ಭೆಗಳು ಇದು ಭಾವನೆ ಮಾಡ್ಬೇಕಂತೆ ಉಪಾಸಕ.
ಆಕಾರ ಸಾಮಾನ್ಯ. ಆಕಾರ ಸಾಮಾನ್ಯ. ಆಹ್ವನಿಯು ಚೌಕವಾಗಿದೆ, ಎದೆಯು ಚೌಕವಾಗಿದೆ. ಆದ್ರಿಂದ ಎದೆಯನ್ನೇ ಇದು ವೇದಿ ಅಂತ ಮಾಡ್ಕೋಬೇಕು, ಇದರ ಜಾಗ ಮಾಡ್ಕೋಬೇಕು. ಲೋಮಾನಿ ಬರಿಹಿ. ಲೋಮಾನಿ ಬರಿಹಿ. ಕೂದಲುಗಳೇ ದರ್ಭೆಗಳು ಎಂಬುದಾಗಿ ಭಾವನೆ ಮಾಡ್ಕೋಬೇಕು. ವೇದ್ಯಾಮಿವ ಉರಸಿ ಲೋಮಾನಿ ಆಸ್ತೀರ್ಣಾನಿ ದೃಶ್ಯಂತೆ. ವೇದ್ಯಾಮಿವ ಉರಸಿ ಲೋಮಾನಿ ಆಸ್ತೀರ್ಣಾನಿ ದೃಶ್ಯಂತೆ. ಋಷಪೂರ್ಣಮಾಸ ವೇದಿಯಲ್ಲಿ ಪೂರ್ತಿ ಅನತಿದಿಷ್ಟಗ್ರಸ್ರಣಾದಿ, ಪೂರ್ತಿ ನೆಲ ಕಾಣದಿರೋ ಹಾಗೆ ದರ್ಭೆಯಲ್ಲಿ ಹರಡುತ್ತಾರೆ. ಆ ರೀತಿ ಎದೆ ಕಾಣದಿರೋ ಹಾಗೆ ಕೂದಲು ಬೆಳ್ಕೊಂಡಿರುತ್ತಲ್ಲ, ಆದ್ರಿಂದ ಅದನ್ನ ದರ್ಭೆ ಭಾವನೆ ಮಾಡಬೇಕು. ಭಾವನೆ ಇದು ಭಾವನಾತ್ಮಕವಾದಂತಹ ಉಪಾಧಿ ಇರಬೇಕು. ಇಲ್ಲಿ ಆ ದರ್ಭೆ ತರಬೇಕಾಗಿಲ್ಲ. ಅದನ್ನ ಎದೆ ಮೇಲೆ ಬರೆದಂತಹ ಕೂದಲನ್ನ ದರ್ಭೆ ಎಂಬುದಾಗಿ ತಿಳಿದಬೇಕು. ವೇದಿಯ ಮೇಲೆ ದರ್ಭೆಯನ್ನು ಹರಿದ ಹಾಗೇನೆ ಎದೆ ಮೇಲೆ ಪೂರ್ತಿ ಕೂದಲು ಬೆಳ್ಕೊಂಡಿರೋಸಲ್ಲ, ಅದನ್ನ ದರ್ಭೆ ಎಂಬುದಾಗಿ ಭಾವನೆ ಮಾಡಬೇಕು. ಹೃದಯಂ ಗಾರ್ಹಪತ್ಯ. ಹೃದಯಂ ಗಾರ್ಹಪತ್ಯ. ಹೃದಯವನ್ನೇ ಗಾರ್ಹಪತ್ಯ. ಹೃದಯ ಅಂದ್ರೆ ಮನಸ್ಸು ಇರುವ ಜಾಗ. ಮನಸ್ಸು ಬುದ್ಧಿ ಯಾವ ಜಾಗದಲ್ಲಿ ಕೆಲಸ ಮಾಡುತ್ತೋ ಆ ಹಾರ್ಟ್ ಅನ್ನೇ ಗಾರ್ಹಪತ್ಯ ಎಂಬುದಾಗಿ ಭಾವನೆ ಮಾಡ್ಕೊಬೇಕು. ಯಾಕಂದ್ರೆ ಹೃದಯಾಧಿ ಮನಃ ಪ್ರಣೀತಮಿವ ಅನಂತರೀ ಭವತಿ. ಹೃದಯಾಧಿ ಮನಃ ಪ್ರಣೀತಮಿವ ಅನಂತರೀ ಭವತಿ. ಅಂತ ಭವತಿದ್ದಾನೆ ಭಯಂಕರ. ಗೋಪಾಲ್, ಹೃದಯದಿಂದ ಅಗ್ನಿ ತಗೊಂಡು ಹೋಗ್ತಾರೆ. ಯಾವುದಕ್ಕೆ? ದಕ್ಷಿಣಾಗ್ನಿ. ಇಲ್ಲೂ ಹೃದಯದಿಂದ ಮನಸ್ಸು ಬರುತ್ತೆ. ಮನಸ್ಸು ಅದೇ ಗಾರ್ಭ. ಇದು ಅನ್ನಾಹಾರ ಭಜನ. ಮನಸ್ಸು ಅನ್ನಾಹಾರ ಭಜನ. ಇಲ್ಲಿ ಹೃದಯ ಗಾರ್ಭತ್ಯ. ಮನಸ್ಸು ಹೃದಯದಿಂದ ಮೇಲಕ್ಕೆ ಬರುತ್ತೆ. ಗಾರ್ಭತ್ಯದಿಂದ ಅನ್ನಾಹಾರ ಭಜನ ಮೇಲೆ ತಗೊಂಡ್ಬರ್ತಾರೆ. ಆ ಹೋಲಿಕೆಯಿಂದ ಮನಸ್ಸನ್ನು ಅನ್ನಾಹಾರ ಭಜನ ದಕ್ಷಿಣಾಗ್ನಿ. ನೀವು ಅಗ್ನಿಹೋತ್ರ ನೋಡಿಲ್ವಾ? ಅಗ್ನಿಹೋತ್ರ ಅಥವಾ ಮತ್ತೂರು ಬನ್ನಿ ತೋರಿಸ್ತೀನಿ ಅಗ್ನಿಹೋತ್ರ ಹೇಗ್ ಮಾಡ್ತಾರೆ ಅಂತ. ಅಗ್ನಿಹೋತ್ರದಲ್ಲಿ ಒಂದು ಗಾರ್ಭತ್ಯ ಅಂತ ಒಂದು ಕುಂಡ ಇರುತ್ತೆ, ಅದು ರೌಂಡ್ ಆಗಿರುತ್ತೆ. ಅದರ ಮುಂದಕ್ಕೆ ಬಲಗಡೆಯಲ್ಲಿ ದಕ್ಷಿಣಾಗ್ನಿ, ಅದಕ್ಕೆ ಅನ್ನಾಹಾರ್ಯ ಪಚನ ಅನಿಸಿದ್ರು. ಅದಿರುತ್ತೆ. ಅದು ಶೂರ್ಪಾಕಾರ, ಅದು ಅರ್ಧ ಮೊರ ಆಕಾರ ಇರುತ್ತೆ. ಅದು ಪೂರಕ್ಕೆ ಆಹವನೀಯ ಇರುತ್ತೆ. ಅದು ಚೌಕವಾದ ಕುಂಡಲ್ಲಿ ಇರುತ್ತೆ. ದಿನಕ್ಕೆ 3 ಸತಿ ಏನೋ ಮಾಡ್ಬೇಕನ್ಸುತ್ತೆ. ದಿನ 2 ಸಲ, ಬೆಳಗ್ಗೆ ಸಂಜೆ, ಅರ್ಧ ಗಂಟೆ. ಪ್ರತಿ ಪೌರ್ಣಿಮೆ ಅಮಾವಾಸ್ಯೆ ಮಾರನೇ ದಿವಸ 3 ಗಂಟೆ ಇಷ್ಟಿ ಆಗುತ್ತೆ. ಪ್ರತಿ ಪೂರ್ಣಿಮೆ, ಪ್ರತಿ ಅಮಾವಾಸ್ಯೆ. ಅಸ್ಮಾದ್ ಅರ್ಧ ಮಾಸೆ ದೇವ ಯುಜ್ಯಂತೆ. ಎಲ್ಲರ ಮನೇಲಿ ಮಾಡ್ತಾರೆ ಅಥವಾ ಎಲ್ಲ ಕಮ್ಯುನಿಟಿ ಎಲ್ಲ ಅಗ್ನಿಹೋತ್ರ ಮಾಡ್ತಾರೆ. ಮತ್ತು 5 ಅಗ್ನಿಹೋತ್ರ ಇದೆ. 5 ಅಗ್ನಿಹೋತ್ರಗಳು ಪ್ರತಿ ಅಮಾವಾಸ್ಯೆ ಪೂರ್ಣಿಮೆ ದಿವಸ ಇಷ್ಟಿ ಮಾಡ್ತಾರೆ. ಇಷ್ಟಿ ಅಂತ ಹೆಸರೋದಕ್ಕೆ. ಇಷ್ಟಿ 3 ಗಂಟೆ ಆಗುತ್ತೆ. ಅಗ್ನಿಹೋತ್ರ ಅರ್ಧ ಗಂಟೆ ಆಗುತ್ತೆ. ನೋಡಿ, ನಿಮ್ಮ ಮನೆಯವ್ರಿಗೆ ಒಪ್ಸಿ ಒಂದು ಅಗ್ನಿಹೋತ್ರ ಇಡಿಸೋಣ. 1 ವರ್ಷ ಮಾಡಿ, ಚೆನ್ನಾಗಿರುತ್ತೆ ಅಗ್ನಿಹೋತ್ರ. ಮತ್ತೊಂದು ಮನೆ ತಗೊಂಡು ಒಂದು ಅಗ್ನಿಹೋತ್ರ ಮಾಡಿಸ್ಬಿಡೋದು. ತುಂಬಾ ಚೆನ್ನಾಗಿರುತ್ತೆ. ಅಗ್ನಿಹೋತ್ರ ಮಾಡಿದ್ರೆ ನಿಮ್ಗಂತೂ ರಿಸರ್ವ್ ಯಾವುದೋ ಸ್ವರ್ಗಲೋಕ. ಆ ಸೀಟ್ ನೀವು ಟಿಕೆಟ್ ತಗೊಂಡ್ಬಿಡ್ತೀರ. ನಿಮ್ದೊಂದು ಟಿಕೆಟ್ ಆಗ್ಬಿಡುತ್ತೆ. 1 ಟಿಕೆಟ್ ರಿಸರ್ವ್ ಮಾಡ್ಕೊಂಡ್ಬಿಡ್ತೀರಾ. ಬೇರೆ ಕಡೆ ಹೋಗೋ ಹೆದರಿಕೆ ಇಲ್ಲ. ಉಳಿಸಿ ಹೃದಯಾಧಿ, ಹೃದಯದಿಂದಲಲ್ಲವೇ ಮನಸ್ಸು ಪ್ರಣಯನ ಮಾಡಿದ ಹಾಗೆ ತೋರುತ್ತೆ ಅಂತ. ಪ್ರಣಯನ ಮಾಡೋದ್ರಿಂದ ತಗೊಂಡು ಹೋಗೋದು ಅಂತ. ಗಾರ್ಹಪತ್ಯದಿಂದ ದಕ್ಷಿಣಾಗ್ನಿಗೆ ಅಗ್ನಿ ತಗೊಂಡು ಹೋಗ್ತಾರೆ. ಯಾವಾಗಲೂ ಅಗ್ನಿ ಇರೋದು ಗಾರ್ಹಪತ್ಯದಲ್ಲಿ. ದಕ್ಷಿಣಾಗ್ನಿಯಲ್ಲೂ ಆಹ್ವನಿಯಲ್ಲೂ ಅಗ್ನಿ ಇರಲ್ಲ. ತತ್ತತ್ ಕಾಲಕ್ಕೆ ತಗೊಂಡು ಹೋಗಿ ಇಟ್ಕೊಳ್ತಾರೆ. ಅಗ್ನಿಹೋತ್ರ ಆದ್ಮೇಲೆ ಅದು ಬಿಟ್ಟು ಬಿಡ್ತಾರೆ. ಗಾರ್ಹಪತ್ಯದಲ್ಲಿ ಮಾತ್ರ 24 hours 360 days ಯಾವಾಗಲೂ ಇರುತ್ತೆ. ಇಲ್ಲಿ ಅಗ್ನಿ ಹೋಯ್ತು ಅಂದ್ರೆ ಮತ್ತೆ ಮಥನ ಮಾಡ್ಕೋಬೇಕು, ಕಡಿಬೇಕು. ಅರಣ್ಯಲ್ಲಿ ಕಡಿಬಿಟ್ಟು ತೆಗಿಬೇಕು ಮಥನಾಗ್ನಿ. ಅಥವಾ ಒಂದು 15-20 ದಿವಸ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಪುನರಾಧಾನ ಮಾಡ್ಕೋಬೇಕಾಗತ್ತೆ. ಪ್ರತಿಗದೇಷ್ಟಿ ಮಾಡ್ಕೋಬೇಕು. ಈಗ್ಲೂ ಮಾಡ್ತಾರ ಗುರುಗಳೇ ಅರಣಿ ಅದೆಲ್ಲ? ಈಗಲೂ ಅರಣ್ಯಲ್ಲ ತೆಗಿಯೋದು. ಅಗ್ನಿಹೋತ್ರವನ್ನ ಈ ಬೆಂಕಿಯಲ್ಲಿ ಅಗ್ನಿಹೋತ್ರ ಮಾಡಲ್ಲ. ನಮ್ಮಲ್ಲಿ ನಾನು ಕಡ್ದಿದ್ದೀನಿ, ಬೇಕಾಷ್ಟು ಕಡ್ದಿದ್ದೀನಿ. ನಮ್ಮ ಅಣ್ಣ ಅಗ್ನಿಹೋತ್ರ ಮಾಡ್ತಿದ್ರು. ಅಗ್ನಿಹೋತ್ರ ಅನುಗತ ಆದಾಗ ನಾನು ಕಡಿಯಕ್ಕೆ ಹೋಗ್ತಿದ್ದೆ. ಎಲ್ಲ ಉಂಟು, ಮಾಡಿದ್ದೀನಿ. ಬರುತ್ತೆ ಅಗ್ನಿ. ಒಂದು ಸಾಸಿವೆ ಕಾಳು ಅಥವಾ ಸಾಸಿವೆ ಕಾಳಲ್ಲ, ಉದ್ದಿನ ಕಾಳು
ಉದ್ದಿನ ಕಾಳು ಇಟ್ಟು ಒಂದು ಕೆಂಡ ಬರುತ್ತೆ, ಅದನ್ನ ಜುಂಗ್ ಮೇಲೆ ಹಾಕೋತಾರೆ. ಈ ತೆಂಗಿನ ಮಟ್ಟೆ ಜುಂಗ್ ಮೇಲೆ ಹಾಕೊಂಡು ಅದನ್ನ ದೊಡ್ಡ ಮಾಡ್ಕೊತಾರೆ. ಆಮೇಲೆ ಅದಕ್ಕೆ ಸಣ್ಣ 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 ಚಕ್ಕೆ ಪುಡಿ ಹಾಕ್ತಾರೆ, ಅದ್ರ ಹೊತ್ಕೊಳಸ್ತದೆ, ಆಮೇಲೆ ಇಟ್ಕೊಳ್ತಾರೆ. ತೇಜು ಮಾಡ್ತಾರಂತೆ. ಅದು ಕಾಟನ್ ಅಲ್ವಾ ಗುರುಗಳೇ? ಕಾಟನ್ ಇರಲ್ಲ, ತೆಂಗಿನ ನೆಲದ ಮೇಲೆ ಕುಂಡ ಮಾಡಿ ಇಡ್ತಾರೆ. ಕಾಟನ್ ಇಂದ ಬೆಂಕಿ ಇಟ್ಕೊಳ್ಳೋದು ಅನ್ಕೊಂಡೆ. ಪಾಟಲ್ಲಿ ಇಟ್ಕೊಳ್ಳೋದು ಮಾಡ್ತಾರೆ. ಕಾಟ್ ಅಲ್ಲ ಗುರುಗಳೇ, ಕಾಟನ್ ಏನಂತಾರೆ ಅದು, ಹತ್ತಿ ಮಾಡ್ತಾರಲ್ಲ ಅದನ್ನೇನಿಲ್ಲ, ಕಾಟನ್ ಏನಿಲ್ಲ ಅಲ್ಲಿ, ಕಾಟನ್ ಏನಿಲ್ಲ. ತೆಂಗಿನ ಚಿಪ್ಪಿಂದ ಅದು ಫ್ರಿಕ್ಷನ್ ಇಂದ ಬೆಂಕಿ ಇಟ್ಕೊಳ್ಳೋದು. ತೆಂಗಿನ ಚಿಪ್ಪು ಹಾಕೊಂಡ್ಬಿಡ್ತಾರೆ, ಅಲ್ಲಿ ಕಡ್ದಿದ್ದು ಬರುತ್ತಲ್ಲ, ಒಂದು ಹೆಸರು ಕಾಳು ಉದ್ದಿನ ಕಾಳು ಅಷ್ಟು ಬರುತ್ತಲ್ಲ, ಅದನ್ನ ತೆಂಗಿನ ಚಿಪ್ ಮೇಲೆ ಹಾಕೊಳ್ತಾರೆ. ಅದಕ್ಕೆ ಗಾಳಿ ಹೊಡಿತಾರೆ ಬೀಸಣಿಕೆಯಲ್ಲಿ, ಅದು ಹತ್ಕೊಳುತ್ತೆ. ಆಮೇಲೆ ಒಂಚೂರು ಕರ್ಪೂರ ಗಿರ್ಪೂರ ಎಲ್ಲ ಹಾಕೊಳ್ತಾರೆ, ಬಗ್ಗರ್ ಹತ್ಬಿಡುತ್ತೆ. ನೋಡಿ ನಮ್ ತೇಜು ಹೆಣ್ ಕೊಡಿಸಿ ಅದ್ಭುತ ಮಾಡ್ಸೋಣ. ಹರಿದಿಂದಲೇ ಮನಸ್ಸು ಪ್ರಣೀತ ಬಿವ, ಪ್ರಣಯನ ಮಾಡಿದ ಹಾಗೆ ಅನಂತ ಆಮೇಲೆ ಆಗುತ್ತದೆ. ಹರಿದಿಂದ ಮನಸ್ಸು ಆಮೇಲೆ ಬರುತ್ತೆ. ಗಾರ್ಭತ್ಯದಿಂದ ಅನ್ನಾಹಾರ ಭಜನ ಆಮೇಲೆ ತಗೊಳ್ತಾರೆ. ಅನ್ನಾಹಾರ ಭಜನ ಅಗ್ನಿ ಮನಃ, ಆಗ ಮನಸ್ಸು ಅನ್ನಾಹಾರ ಭಜನ ಅಗ್ನಿ ಆಗಿದೆ ಭಾನ ಮಾಡಬೇಕು. ಆಸ್ಯಮ್ನ ಮುಖಂ ಆಹವನೀಯ ಇವ ಆಹವನೀಯ. ಆಸ್ಯನ ಬಾಯಿಯೇ ಆಹವನೀಯ, ಆಹವನೀಯದಂತೆ ಆಹವನೀಯ. ಹೇಗೆ ಆಹವನೀಯಕ್ಕೆ ಹೋಮ ಮಾಡ್ತಾರೋ ಬಾಯಿಗೆ ಹೋಮ ಮಾಡುತ್ತಾರೆ, ಆದ್ರಿಂದ ಆಹವನೀಯ ಅಂತ. ಹೂಯತಿ ಅಸ್ಮಿನ್ನಿತಿ, ಹೂಯತಿ ಅಸ್ಮಿನ್ ಅನ್ನಮಿತಿ, ಇದರಲ್ಲಿ ಅನ್ನವನ್ನು ಹೋಮ ಮಾಡುತ್ತಾರೆ, ಆದ್ರಿಂದ ಇದು ಆಹವನೀಯವು. ಕನ್ನಡ ಬಿಟ್ಟು ಹೋಗ್ಬಿಟ್ಟಿದೆ. ಈಗ ಇದರಲ್ಲಿ ಉಪಾಸಕನು ಅನ್ನವನ್ನು ಸೇರಿಸ್ಕೊಬೇಕು. ಅನ್ನಾನ ಪದ ಬಿಟ್ಟು ಹೋಗ್ಬಿಟ್ಟಿದೆ. ಇದರಲ್ಲಿ ಉಪಾಸಕನು ಹೋಮ ಮಾಡ್ತಾ ಅಷ್ಟೇ ಇದೆ. ಉಪಾಸಕನು ಅನ್ನವನ್ನು ಹೋಮ ಮಾಡುತ್ತಾನೆ. ಸಿಗಲಿಲ್ಲ. ಭಕ್ತಂ ಪ್ರಸಮಾಗಚ್ಚೇತ್ ತದ್ಧೋಮೀಯಂ ಸಯಾಂ ಪ್ರಸಮಾಂಜುಹುಯಾತ್, ಸಯಾಂ ಪ್ರಸಮಾಮಾಹುತಿಂಜುಹುಯಾತ್, ತಾಂಜುಹುಯಾತ್ ಪ್ರಾಣಾಯ ಸ್ವಾಹೇತಿ ಪ್ರಾಣಸ್ತಪ್ಯತಿ, ಪ್ರಾಣೇ ತೃಪ್ಯತಿ ಚಕ್ಷುಸ್ತೃಪ್ಯತಿ, ಚಕ್ಷುಷಿ ತೃಪ್ಯತಿ ಆದಿತ್ಯಸ್ತೃಪ್ಯತಿ, ಆದಿತ್ಯೇ ತೃಪ್ಯತಿ ದ್ಯೌಸ್ತೃಪ್ಯತಿ, ದಿವಿ ತೃಪ್ಯಂತ್ಯಾಂ ಯತ್ಕಿಂಚ ದ್ಯೌಶ್ಚ ಆದಿತ್ಯಶ್ಚ ಅಧಿತಿಷ್ಠತಃ ತೃಪ್ಯತಿ, ತಸ್ಯಾಂ ತೃಪ್ತಿಂ ತೃಪ್ಯತಿ, ಯಯಾ ಪಶುಭಿರನ್ನಾಚೇನ ತೇಜಸಾ ಬ್ರಹ್ಮವರ್ತಸೇ ನೇತಿ. प्राणाय स्वाहेति प्राणस्य तृप्यति प्राणे तृप्यति चक्षुषि तृप्यति चक्षुषि तृप्यति आदित्यस्य तृप्यति आदित्ये तृप्यति द्यौः तृप्यति त्रि तृप्यन्त्यां तिथिञ्च द्यौश्च आदित्यश्च आदित्यः तत् तृप्यति तस्यां तृप्यति आगच्छेत् तत् होमीयं आहुतिं यात् तां यात् प्राणाय स्वाहा इति प्राणः तृप्यति प्राणे तृप्यति चक्षुः तृप्यति आदित्यः तृप्यति आदित्ये तृप्यति द्यौः तृप्यति तृप्यन्त्यां तत् च आदित्यः च अतिष्ठतः तत् तृप्यति तस्य अनतृप्तिं, तस्य अनु
तस्य अनु तृप्तिं तृप्तिः वसुभिः अन्नाद्येन तेजसा ब्रह्मवर्चसेन ಯಾವ ಮೊದಲನೇ ಅನ್ನ ಉಂಟೋ ಮೊದಲನೇ ಅನ್ನ ಬರುತ್ತಲ್ಲ ಊಟ ಮಾಡಿಸುವ ಪ್ರಶೇಷಣ ಮಾಡ್ಕೊಳ್ಳಿ ಮೊದಲನೇ ಅನ್ನವನ್ನ ಅದು ಹೋಮೀಯ ಅದು ಹೋಮ ಮಾಡೋದು ಯೋಗ್ಯವಾದ ಅನ್ನ ಅದನ್ನ ತಗೊಂಡು ಪ್ರಾಣ ಸ್ವಾಹ ಅಂತೇಳಿ ಮೊದಲನೇ ಆಹುತಿಯನ್ನಾಗಿ ಹಾಕೋಬೇಕಂದ್ರೆ ಬಾಯಿಗೆ ಮಂತ್ರ ಪ್ರಾಣಾಯ ಸ್ವಾಹ ಅಂತ ಪ್ರಾಣಾಯ ಸ್ವಾಹ ಅಂತ ಹೇಳ್ಕೊಂಡು ಮೊದಲನೇ ಆಹುತಿಯನ್ನ ಬಾಯಿಗೆ ಹಾಕಬೇಕು. ಹಾಕೊಂಡಾಗ ಏನಾಗುತ್ತೆ ಪ್ರಾಣನಿಗೆ ತೃಪ್ತಿ ಆಗುತ್ತೆ. ಪ್ರಾಣನಿಗೆ ತೃಪ್ತಿ ಆದ ಕೂಡಲೇ ಪ್ರಾಣದ ಕಣ್ಣಿಗೆ ತೃಪ್ತಿ ಆಗುತ್ತೆ. ಕಣ್ಣಿಗೆ ತೃಪ್ತಿ ಆದ ಕೂಡಲೇ ಕಣ್ಣಿಗೆ ಅಭಿಮಾನಿ ದೇವತೆ ಆದಿತ್ಯನ ತೃಪ್ತಿ ಆಗುತ್ತೆ. ಆದಿತ್ಯನಿಗೆ ತೃಪ್ತಿ ಆದ ಕೂಡಲೇ ಆದಿತ್ಯ ಇರುವಂತಹ ದ್ವಿಲೋಕಕ್ಕೆಲ್ಲ ತೃಪ್ತಿ ಆಗುತ್ತೆ. ಆಮೇಲೆ ಆ ದ್ವಿಲೋಕ ತೃಪ್ತಿ ಮೇಲೆ ಆದಿತ್ಯನನ್ನು ದ್ವಿಲೋಕವನ್ನು ಆಶ್ರಯಿಸಿಕೊಂಡದ್ದು ಏನೇನಿದೆಯೋ ಅಲ್ಲಿ ಅದೆಲ್ಲಕ್ಕೂ ತೃಪ್ತಿ ಆಗುತ್ತೆ. ಆ ತೃಪ್ತಿಯನ್ನು ಅನುಸರಿಸಿ ಈ ಅಗ್ನಿಹೋತ್ರಿ ಪ್ರಜೆಗಳಿಂದಲೂ ಪಶುಗಳಿಂದಲೂ ಅನ್ನಾದ್ಯ ತೇಜಸ್ಸು ಬ್ರಹ್ಮವರ್ತ ಇಷ್ಟನ್ನು ಕೂಡ್ಕೊಳ್ತಾರೆ. ಮನೆ ತುಂಬಾ ಮಕ್ಕಳಿರ್ತಾರೆ, ಪಶುಗಳಿಂದ ಸಂಪತ್ತಿರುತ್ತೆ, ಅನ್ನಾದ್ಯ ಆರೋಗ್ಯ ಇರುತ್ತೆ, ತೇಜಸ್ವಿನ ಮುಖದಲ್ಲಿ ಕಾಂತಿ ಇರುತ್ತೆ, ಬ್ರಹ್ಮವರ್ತಿಸುವ ವೃತ್ತಸ್ವಾಧ್ಯಾಯಂತಹ ಒಂದು ಪ್ರಾಗಲ್ಭ ಒಂದು ದಿಟ್ಟತನ, ಒಂದು ಮುಖದ ತೇಜಸ್ಸು ಎರಡು. ಪ್ರಾಗಲ್ಭ್ಯ ತೇಜಸ್ಸು ಪ್ರಾಗಲ್ಭ್ಯ ಮುಖದ ಒಂದು ಹೇಳಿ. ಅದು ಗಂಡಸರು ಅದ್ ಮಾಡ್ತಾರಲ್ವಾ ಗುರುಗಳೇ, ನೀರ್ ಹಾಕೋದು. ಹೆಂಗಸರು ಏನ್ ಮಾಡ್ಬೇಕು ಮತ್ತೆ ನಾವು? ಹೆಂಗಸರಿಗೆ ಹೇಳಿಲ್ಲ, ಹೆಂಗಸರಿಗೆ ನಾವೇನಾದ್ರು ಪ್ರಾಣ ಸ್ವಾಹ ಅನ್ಕೊಂಡಾದ್ರೂ ತಿನ್ಬೋದಾ? ಯಾಕಂದ್ರೆ ನಮಗೂ ಇರುತ್ತಲ್ವಾ ಏನಾದ್ರು ಮಾಡ್ಬೇಕು ಅಂತ. ನಾವೇ ಮಾಡ್ಕೊಂಡು ಮಾಡ್ಬೋದು. ನೀವು ನೀವು ತಗೋಬೇಕಾದ್ರೆ ಪ್ರಾಣಗಳಿಗೆ ಆಹುತಿ ಕೊಡ್ತಾ ಇದ್ದೀನಿ, ವೈಶ್ವಾನರಾಗ್ಲಿಗೆ ಆಹುತಿ ಕೊಡ್ತಾ ಇದ್ದೀನಿ ಭಾವನೆ ಮಾಡ್ಕೊಂಡು ಊಟ ಮಾಡ್ಬೋದು, ಏನ್ ತಪ್ಪಿಲ್ಲ. ಏನದು ಪ್ರೊಸೀಜರ್ ತರ ಏನೋ ಇಲ್ಲ, ಏನೋ ಪ್ರೊಸೀಜರ್ ತರ ನಿಮ್ಗಿಲ್ಲ. ಪ್ರೊಸೀಜರ್ ತರ ಉಪನಯನ ಮಾಡ್ಕೊಂಡವರು ಇಟ್ಕೊಂಡಿದ್ದಾರೆ. ನಿಮಗೆ ನೇರವಾಗಿ ಡೈರೆಕ್ಟ್ ಆಗಿ ಭಾವನೆ ಮಾಡ್ಕೊಳ್ಬೋದು. ಆ ಅನ್ನವು ವೈಶ್ವಾನರಾಗ್ಲಿಗೆ ಆಹುತಿ ಆಗಿದೆ, ಅವನಿಗೆ ನಾನು ಆಹುತಿ ಕೊಡ್ತಾ ಇದ್ದೀನಿ ಅಂತ ಊಟ ಮಾಡುವಾಗಲೇ ಭಾವನೆ ಮಾಡ್ತಾ ಹೋಗ್ಬೋದು. ಪ್ರಾಣಾಪಾನ ವ್ಯಾನ ಸಮಾನ ಎಲ್ಲಕ್ಕೂ ತೃಪ್ತಿ ಆಗ್ತಾ ಇದೆ, ಭಾವನೆ ಮಾಡಕ್ಕೆ ತಪ್ಪಿಲ್ಲ. ಪ್ರೊಸೀಜರು ಒಂದು ಇದಕ್ಕೆ ತಗೊಂಡಿದ್ದಾರೆ ಹೊರತು ಅದೇನು ಇಲ್ಲ. ಎಲ್ಲರೂ ಪ್ರಾಣನಿಗೆ ಆಹುತಿ ಕೊಡ್ತಾ ಇರೋದು, ಪ್ರಾಣಿಗಳದ್ದೇ ಯಾರಿಗೂ ಆಹುತಿ ಕೊಡ್ತಾ ಇಲ್ಲ. ಆ ಪ್ರಾಣ ಅದಕ್ಕೆ ಅಗ್ನಿಹೋತ್ರ ಭಾವನೆ ಮಾಡಿಕೊಂಡು ಪ್ರಾಣ ತೃಪ್ತಿಯಲ್ಲಿ ಕಣ್ಣಿಂದ ಆದಿತ್ಯದಿಂದ ದ್ವಿಲೋಕ, ಆದಿತ್ಯ ದ್ವಿಲೋಕವನ್ನು ಆಶ್ರಯಿಸಿಕೊಂಡು ಎಲ್ಲಕ್ಕೂ ತೃಪ್ತಿ ಆಗುತ್ತೆ. ಇದರ ತೃಪ್ತಿಯನ್ನು ಅನುಸರಿಸಿ ಪ್ರಜಾ ಪಶು ಅನ್ನಾದ್ಯ ತೇಜಸ್ಸು ಬ್ರಹ್ಮವರ್ತಸ್ಸು ಎಲ್ಲವನ್ನೂ ಪಡ್ಕೊಳ್ತಾರೆ ಈ ಉಪಾಸಕ ಅಂತ ಮೊದಲನೇ ಆಹುತಿ ಫಲ. ಸಾಮಾನ್ಯವಾಗಿ ಶಾಸ್ತ್ರವೆಲ್ಲ ಪುರುಷರನ್ನ ಇಟ್ಕೊಂಡೇ ಹೊರಟಿರುತ್ತೆ, ಹೆಂಗಸರನ್ನ ಇಟ್ಕೊಂಡು ಶಾಸ್ತ್ರ ಹೊರಟು ಕಮ್ಮಿ. ತತ್ವಶಾಸ್ತ್ರ ಅದು ಒಂದು ಸ್ವಲ್ಪ ಮೋಸ ಶಾಸ್ತ್ರದಲ್ಲಿ. ಮೋಸ ಅಲ್ವಾ? ಯಾಕೆ ಹಿಂಗ್ ಮಾಡ್ತಪ್ಪ? ಹೆಂಗಸರನ್ನ ಕನ್ಸಿಡರೇ ಮಾಡಿಲ್ಲ. ಅಲ್ಲ, ಹೆಂಗಸರಿಗೆ ಹಂಗೆ ಫಲ ಆಗುತ್ತೆ ಬೇಕಿಲ್ಲ ಅಂತ. ಪಂಚಾಕ್ಷರಿಯಿಂದಲೋ ನಾರಾಯಣ ಅಷ್ಟಾಕ್ಷರಿಯಿಂದಲೋ ಅವರು ಕೂಡ ಜಪ ಮಾಡ್ಬೇಕು, ಅದಕ್ಕೆ ಪ್ರೊಸೀಜರ್ ಇದೆ ಅಂತ ನಮ್ಮ ತಂದೆ ಹೇಳೋರು. ಕೂಡ್ಲೇನೆ ಇವತ್ತು ಏನ್ ಅಡಿಗೆ ತರಕಾರಿ ಏನು ಅಂತ ಬೈತಿದ್ರು. 8 ಗಂಟೆವರೆಗೂ ಅದು ಯೋಚನೆ ಮಾಡಬೇಡಿ. ಬೆಳಗ್ಗೆ ಎದ್ದು ಶುದ್ಧವಾಗಿ ಹಲ್ಲು ಮುಖ ತೊಳ್ಕೊಂಡು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ದೇವ್ರ ಮುಂದೆ ಕೂತ್ಕೊಳ್ಳಿ. ಒಂದು ಅರ್ಧ ಗಂಟೆ 3/4 ಗಂಟೆ ಜಪ ಗಿಪ ಮಾಡಿ ಆಮೇಲೆ 8 ಗಂಟೆ ಮೇಲೆ ಶುರು ಮಾಡಿ. ಏನು ಎದ್ದುಗಳೇ ಏನು ಊಟ, ಏನ್ ತಿಂಡಿ, ಏನಿದು ತರಕಾರಿ, ಯಾಕೆ ಎದ್ದುಗಳೇ ತಿನ್ನೋ ಯೋಚನೆ ಮಾಡ್ತೀರಾ? ಬೇಡ. ಒಂದು 2-3 ಗಂಟೆ ಭಗವಂತನ ಮೀಸಲಾಗಿ ಇಟ್ಕೊಂಡ್ಬಿಡಿ. ಆಮೇಲೆ ದಿನದ ರೊಟ್ಟಿಗೆ ಇಟ್ಕೊಳ್ಳಿ. ಏನು ಕನಿಷ್ಠ ಪಕ್ಷ 1 ಗಂಟೆ ಆದ್ರೂ ಇಟ್ಕೊಂಡ್ರೆ ಸ್ನಾನ ಆಗಿ ಆಮೇಲೆ ಈ ಕಾಲದಲ್ಲಿ ಬೇಗ ಮಕ್ಕಳಿಗೆ ತಿಂಡಿ ಬೇಕು, ಕಾಫಿ ಬೇಕು ಅದರಿಂದ ಒಂದು ಸ್ನಾನ ಮಾಡಿ ದೇವ್ರ ಹೋಗಿ ಹಚ್ಕೊಂಡು ಅಲ್ಲಿ ಭಗವಂತನ ಮುಂದೆ ಓಂ ನಮೋ ನಾರಾಯಣ ಅಷ್ಟಾಕ್ಷರಿಯೋ, ಓಂ ನಮಃ ಶಿವಾಯ ಪಂಚಾಕ್ಷರಿಯೋ, ಶ್ರೀರಾಮ ಜಯರಾಮ ತ್ರಯೋದಶಾಕ್ಷರಿಯೋ, ರಾಮನವಮಿಯೋ ಅವನ ಉಪದೇಶ ತಗೊಂಡು ಅದಕ್ಕೆ ಪ್ರೊಸೀಜರ್ ಇದೆ. ಅದಕ್ಕೆ ಅಂಗನ್ಯಾಸ ಕರನ್ಯಾಸಗಳೆಲ್ಲ ಉಂಟು. ಅಂಗನ್ಯಾಸ ಕರನ್ಯಾಸಾದಿಗಳು ಮಾಡ್ಕೊಂಡು ಆಶೀರ್ವಾದ ಮಾಡಿಕೊಂಡು ಶ್ರೀ ರಾಮಚಂದ್ರ ಪ್ರೀತ್ಯರ್ಥಂ, ಶ್ರೀ ನಾರಾಯಣ ಪ್ರೀತ್ಯರ್ಥಂ, ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತೇಳಿ ಆ ಏನು ಬಯಸಿದೇನಿಗೆ ಕರ್ಮಯೋಗವಾಗಿ ಆಯಾ ಜಪವನ್ನು ಮಾಡಿದರೆ ಕಾಲಾನುಕಾಲಕ್ಕೆ ಅವರಿಗೆ ಚಿತ್ತಶುದ್ಧಿಯಾಗಿ ತತ್ವಜ್ಞಾನಕ್ಕೆ ಯೋಗ್ಯತೆ ಬರುತ್ತೆ. ಮಾಡ್ಲಿ ಒಳ್ಳೇದು ಅಂತ ನಮ್ಮ ಅಣ್ಣನ ಮಗಳಿಗೆ ಅವರು ಜಾತಕರ್ಮ ಮಾಡಿಸ್ಬಿಟ್ಟು ಉಪದೇಶ ಕೊಡಿಸಿದ್ರು. ರತ್ನಕ್ಕ ಅಂತ ಹೇಳ್ತೀವಿ ನಾವು. ರತ್ನಕ್ಕಂಗೆ ನಮ್ಮ ತಂದೆಯವರು ಎಲ್ಲ. ಆಮೇಲೆ ನಮ್ಮ ಅಣ್ಣ ಅಶ್ವತ್ಥನಾಥಗಳು ಅವಳ ಮಗಳಿಗೂ ಮಾಡಿದ್ರು, ಉಪದೇಶ ಕೊಟ್ಟು ಇದೆಲ್ಲ ಮಾಡಿದ್ರು.
ಉಪದೇಶ ಕೊಟ್ರು ಅಂದ್ರೆ ಈ ತರ ಅಂತೀರಾ, ಅದು ಸ್ಪೆಷಲ್, ಅದೇನೋ ಸೀಕ್ರೆಟ್ ಆಗಿ ಹೌದು ಹೇಳ್ತಾರಾ? ಹೌದು, ಅದು ಸ್ಪೆಷಲ್ ಆಗಿ ಗಾಯತ್ರಿ ಉಪದೇಶ ಹೇಗೆ ಕೊಡ್ತಾರೋ ಅದೇ ತರ ಹೀಗೆ ಅಷ್ಟಾಕ್ಷರಿಯೋ ಪಂಚಾಕ್ಷರಿಯೋ ರಾಮತಾರಕವೋ ಶಿವಪಂಚ ಕೊಡ್ತಾರೆ. ಗೌರಿ ಜಪ ಮಧ್ಯಾಹ್ನ ಕೊಡ್ತಾರೆ. ಗೌರಿ ಪಂಚಾಕ್ಷರಿ ಮಕ್ಕಳಿಗೆ ಗೌರಿ ಪಂಚಾಕ್ಷರಿ ಬರೋಲ್ಲ, ಚಿಕ್ಕ ಮಕ್ಕಳಿಗೆ ಪಂಚಾಕ್ಷರಿ ರಾಮತಾರಕ ರಾಮಜೀರ ಸುಬ್ರಹ್ಮಣ್ಯ ಜಪ ಮಾಡ್ಬೋದು. ನರಸಿಂಹಸ್ವಾಮಿ ಜಪ ಅದು ವಿಶೇಷ. ಜಪ ಮಾಡಿದ್ರೆ ಜಪತೋ ನಾಸ್ತಿ ಪಾತಕಂ ಅಂತ. ಜಪ ಮಾಡ್ತಿದ್ರೆ ಯಾವ ಪಾಪು ನಮ್ಮ ಹತ್ತಿರ ಬರೋದೇ ಇಲ್ಲ. ಪ್ರತಿನಿತ್ಯ ಜಪ ಇಟ್ಕೋಬೇಕು. ಆ ಜಪ ಅನ್ನೋದು ಎಲ್ಲರನ್ನು ಡಿಫೀಟ್ ಮಾಡುತ್ತೆ, ಎಲ್ಲರೂ ಫೇಸ್ ಮಾಡುತ್ತೆ. ದಿನ ಸಂಜೆನೂ ಮಾಡ್ಬೇಕು ಅನ್ನೋರು ನಮ್ಮ ತಂದೆ. ಸಂಜೆ ಸೂರ್ಯಾಸ್ತಮಾನ ಕಾಲಕ್ಕೆ ಕೈಕಾಲು ತೊಳ್ಕೊಂಡು ಬಂದು ಶುದ್ಧವಾಗಿ ದೇವ್ರ ಮುಂದೆ ಕೂತ್ಕೊಂಡು ಹಣೆಯಲ್ಲಿ ಏನು ಇಲ್ಲದೆ ಹಣೆಯನ್ನು ಬೊಟ್ಟು ಹಾಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಆಚಮನ ಮಾಡಿ ಪ್ರಾಣಾಯಾಮ ಮಾಡಿಕೊಂಡು ಅಂಗನ್ಯಾಸ ಕರನ್ಯಾಸ ಮಾಡಿಕೊಂಡು ಜಪ ಮಾಡಬೇಕು. ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಭಗವಂತನಲ್ಲಿಯೇ ಮನಸ್ಸಲ್ಲಿ ಇಟ್ಕೋಬೇಕು. ಹಾಗೆ ಮಾಡ್ತಾ 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 ಹೋದ್ರೆ ತಾನೇ ಮನಸ್ಸು ತಿಳಿಯಾಗಿ ಭಗವಂತನಲ್ಲಿ ಪ್ರೇಮ ಊರ್ಕೊಳ್ಳುತ್ತೆ. ಇದು ಪ್ರಾಣಾಯಾಮ ಮತ್ತೆ ಯೋಗ ಅವೆರಡು ಇಂಪಾರ್ಟೆಂಟ್ ಗುರುಗಳೇ. ಬೆಳಗ್ಗೆ ಅದು ಒಂಥರ ನಮ್ದೇ ಮಾಡ್ಬೇಕು. ಹೌದು, ಪ್ರಾಣಾಯಾಮ ಮಾಡಿದ್ರೆ ತುಂಬಾ ಇದು ಕ್ಲೀನ್ ಆಗುತ್ತೆ, ನಾಡಿ ಶುದ್ಧಿ ಆಗುತ್ತೆ, ತುಂಬಾ ಒಳ್ಳೇದು, ತುಂಬಾ ಆರೋಗ್ಯಕ್ಕೂ ಹೆಲ್ತ್ ಒಳ್ಳೇದು, ಮನಸ್ಸಿನ ಕಂಟ್ರೋಲ್ಗೂ ಒಳ್ಳೇದು. ತತ್ತ ಏವಂ ಸತಿ ಯದ್ ಭಕ್ತಂ ಪ್ರಥಮಂ ಭೋಜನ ಕಾಲೇ ಆಗಚ್ಚೇತ್ ಭೋಜನಾರ್ಥಂ ತದ್ಧೋಮೀಯಂ ತದ್ಧೋತವ್ಯಂ. ಈ ರೀತಿ ಇರುವಾಗ ಅಂದ್ರೆ ಬಾಯೇ ಆಹವನೀಯ ಅಂತಾಗಿ ಮನಸ್ಸು ಅನ್ನಾಹಾರ ವಚನವಾಗಿ ಹೃದಯ ಗರ್ಭಚ್ಛವಾಗಿದ್ದಾಗ ಊಟಕ್ಕೆ ಕೂತಾಗ ಯಾವ ಅನ್ನ ಎಲ್ಲ ಬಡಿಸ್ತಾರೆ. ಬಯಸಿ ಪಾಯಸ, ಆಮೇಲೆ ಕೋಸಂಬರಿ, 2 ಪಲ್ಯ, ಆಮೇಲೆ ಅನ್ನ ಹಾಕಿ ತವಿ ಹಾಕಿ ಅಬಗಾರ ಮಾಡಿ ಬೋಂಡ ಗಿಂಡ ಮಾಡಿದ್ರೆ ಅದನ್ನ ಎಣ್ಣೆ ಹಾಕಿ ಸ್ವೀಟ್ ಎಲ್ಲ ಹಾಕಿ ಎಲ್ಲ ಇಟ್ಟಿರ್ತಾರೆ. ಆಮೇಲೆ ಪರಿಶೇಷಣೆ ಮಾಡ್ತಾರಲ್ಲ, ಪರಿಶೇಷಣೆ ಮಾಡಿದ ಕೂಡಲೇ ಅದು ಹಸ್ತೋದಕ ಹಾಕಿರ್ತಲ್ಲ, ಹಸ್ತೋಕ ಮೇಲೆ ಪ್ರಾಣ ಸ್ವಾಹ ಪಾನ ಸ್ವಾಹ ತಗೊಳ್ತಾರೆ. ಅದು ಹೋಮ. ಹೇಗೆ ಅಗ್ನಿಗೆ ಅಗ್ನಿ ಸ್ವಾಹ, ಸೋಮಾಯ ಸ್ವಾಹ, ವಾಯುವೇ ಸ್ವಾಹ ಅಗ್ನಿಗೆ ಮಾಡ್ತೀವೋ, ಇಲ್ಲಿ ವೈಶ್ವಾನರ ಅಗ್ನಿಗೆ ಆಹುತಿ ಕೊಡೋದು. ಭೋಜನಕ್ಕಾಗಿ ಬಂದಂತಹ ಅನ್ನವೇನುಂಟು ಅದು ಹೋಮೀಯ, ಅಂದ್ರೆ ಹೋಮಕ್ಕಾಗಿ ಬಂದಂತಹ ಅನ್ನ. ಅದು ಅಗ್ನಿಹೋತ್ರ ಸಂಪನ್ಮಾತ್ರ ವಿವಕ್ಷಿತತ್ವಾತ್ ನ ಅಗ್ನಿಹೋತ್ರ ಅಂಗ ಇತಿ ಕರ್ತವ್ಯತಾ ಪ್ರಾಪ್ತಿರಿಹ. ಇದು ಅಗ್ನಿಹೋತ್ರದ ಸಂಪಾದನೆ ಅಷ್ಟೇ. ಆ ಸಂಪಾದನೆ ಮನಸ್ಸಿಗೆ ಭಾವನೆ ಮಾಡ್ಕೊಳ್ಳೋದು ಅಷ್ಟೇ ಹೊರತು ಈ ಅಗ್ನಿಹೋತ್ರದಂತೆಯೇ ಮಧ್ಯ ಹೇಳೋದು, ಆ ಅಗ್ನಿಯಲ್ಲಿ ಹೋಮ ಮಾಡೋದು, ತುಪ್ಪ ಹೋಮ ಅದೆಲ್ಲ ಏನಿಲ್ಲ. ಅಲ್ಲಿ ತುಪ್ಪವನ್ನು, ಹಾಲನ್ನು, ತಂಡುಲ ಅಕ್ಕಿಯನ್ನು ಮಾಡ್ತಾರೆ. ಇಲ್ಲ, ಅದೆಲ್ಲ ಇಲ್ಲ. ಇದು ಅಗ್ನಿಹೋತ್ರಕ್ಕೆ ಈಕ್ವಲ್ ಅಂತ ಅಷ್ಟೇ ಸಂಪಾದನೆ ಮಾಡ್ಕೊಡ್ತಾ ಇದೆಯಾ ಹೊರತು ಅಗ್ನಿಹೋತ್ರಕ್ಕೆ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಎಲ್ಲ ಇದಕ್ಕಿಲ್ಲ ಅಂತ ಇದ್ದಾರೆ. ಅಗ್ನಿಹೋತ್ರ ಭಾವನೆ ಮಾಡಿ ಅಷ್ಟೇ, ಅಂಗ ಇದು ಕರ್ತವ್ಯದ ಪ್ರಾಪ್ತಿ ಇಲ್ಲಿಲ್ಲ. ಸಹ ಭೋಕ್ತ ಯಾಂ ಪ್ರಥಮಾಹುತಿಂ ಜುಹುಯಾತ್ ತಾಂ ಕಥಂ ಜುಹುಯಾತ್. ಆ ಭೋಕ್ತ ಊಟ ಮಾಡುವ ಆತನು ಮೊದಲನೇ ಆಹುತಿಯನ್ನು ಬಾಯಿಗೆ ಹಾಕುವಾಗ ಯಾವ ರೀತಿ ಹಾಕೋಬೇಕು, ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಶ್ರುತಿ ಹೇಳುತ್ತೆ. ಪ್ರಾಣಾಯ ಸ್ವಾಹ ಇತ್ಯನೇನ ಮಂತ್ರೇಣ. ಪ್ರಾಣಾಯ ಸ್ವಾಹ ಅಂದ್ರೆ ಈ ಮಂತ್ರದಿಂದ ಅದು 2 ಬೆಲೆ ತಗೋಬೇಕಂತೆ ಅಗುಳನ್ನ. ಅದು ಅಗುಳು ತುಂಬಾ ಇರಬಾರ್ದು. ಅದನ್ನ ಹಲ್ಲು ಹಾಕೊಂಡು ನಾಲಿಗೆ ಮೇಲೆ ಹಾಕೊಂಡ್ಮೇಲೆ ಅದನ್ನ ನುಂಗಬೇಕು. ಹಲ್ಲು ತಾಕಿಸ್ತೇನೆ ನುಂಗಬೇಕು. ಆಮೇಲೆ 2ನೇ ಆಹುತಿ ತಗೋಬೇಕು. ಎರಡನೇ ಆಹುತಿಗೂ ಮೊದಲನೇ ಆಹುತಿಗೂ ಸಂಸರ್ಗ ಅಂದ್ರೆ ದೋಷ ಅಂತ ಹೇಳಿ ಅದಕ್ಕೆ ಇನ್ನೊಂದು ಕೊನೆಗೆ ಒಂದು ಪ್ರಾಯಶ್ಚಿತ್ತಾರ್ಥವಾಗಿ ಬ್ರಹ್ಮಣೇ ಸ್ವಾಹ ಅಂತ ಯಕ್ಷ ಮಾಡ್ತಾರೆ. 6ನೇ ಹೋಮ, 6ನೇ ಆಹುತಿ. ಅದು ಆಹುತಿ ಸಂಸರ್ಗ ದೋಷ ಪರಿಹಾರಾರ್ಥಂ
ಷಷ್ಠಂ ಹೋಮಂ ಕರಿಷ್ಯೆ ಬ್ರಹ್ಮಣೇ ಸ್ವಾಹ. ಗೊತ್ತಿಲ್ಲ ಸಂಸ್ಕೃತ ವಿಧಾನ ಗೊತ್ತಿಲ್ಲ. ಸಂಸ್ಕೃತ ವಿಧಾನಕ್ಕಾಗಿ ಮಾಡೋದು. ಗುರುಗಳೇ ಕಟ್ಟಾಯ್ತು ಮಧ್ಯ ನಿಮ್ದು ಧ್ವನಿ. ಅದು ಒಂದ್ಸತಿ ಹೇಳ್ಬಿಡಿ. ಮತ್ತೆ ಏನೋ ಹಲ್ಲು ತಾಕಿಸ್ದೆ ಏನೋ ಅಂತ ಇದ್ರಿ. ಅದು ಆಹುತಿ ತಗೊಳ್ತಾರಲ್ಲ, ಅದು ಅಸಂಬ್ಲೇತ್ಯ ಗಿರತಿ ಅಂತಿದೆ. ಅಂದ್ರೆ ಹಲ್ಲಿಗೆ ತಾಕಿಸ್ದೆ ಅದನ್ನು ಅಗಿಯದೇನಿಗೆ ನೇರಾಗಿ ನುಂಗಬೇಕು. ನುಂಗಿದ ಮೇಲೆ ಅದು ಬಾಯಲ್ಲಿ ಉಳ್ಕೊಂಡಿದ್ದೆ ಪೂರ್ತಿ ನುಂಗಬೇಕೇ ಹೊರತು ಅದಿರುವಾಗಲೇನೆ ಎರಡನೇ ಆಹುತಿನ ಕೊಡಬಾರ್ದು. ಅಪಾನಾಯ ಸ್ವಾಹ ತಕ್ಷಣ ಮಾಡಬಾರ್ದು. ಅಪಾನಾಯ ಸ್ವಾಹ ಮುಗಿದ ಮೇಲೆ ವ್ಯಾನಾಯ ಸ್ವಾಹ, ವ್ಯಾನಾಯ ಸ್ವಾಹ ಮುಗಿದ ಮೇಲೆ ಉದಾನಾಯ ಸ್ವಾಹ, ಅದು ಪೂರ್ತಿ ಮುಗಿದ ಮೇಲೆ ಸಮಾನಾಯ ಸ್ವಾಹ. ಆಮೇಲೆ ಏನಾದ್ರೂ ಸಂಬಂಧ ಸಂಸರ್ಗ ಆಗಿದೆ ಅಂತ ಅನಿಸಿದ್ರೆ ಬ್ರಹ್ಮಣೇ ಸ್ವಾಹ ಅಂತ ಹೇಳಿ ಒಂದು ಇನ್ನೊಂದು ಎಕ್ಸ್ಟ್ರಾ ತಗೊಂಡು ಈ ಸಂಸರ್ಗ ದೋಷ ಪರಿಹಾರಕ್ಕಾಗಿ ಅದು ಪ್ರಾಯಶ್ಚಿತ್ವ ತಗೊಳ್ಳುವಂತಹ ಆಹುತಿ ಅದು. ಅಲ್ಲ ನೈವೇದ್ಯಕ್ಕೆ ಇಟ್ಟಾಗ ನಾವು ದೇವ್ರಿಗೆ ಹೇಳ್ತೀವಲ್ಲ ಈ ತರ ಇತ್ತು ನೈವೇದ್ಯಕ್ಕೆ ಇಡ್ತೀವಲ್ಲ. ಹೌದು ನೈವೇದ್ಯ. ಹೌದು ಅವಾಗ ಅಂತೀವಲ್ಲ ಅದ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ. ನೈವೇದ್ಯ ಮಾಡಿದ್ರೆ ಹಾಗೆ ಹೇಳ್ತೀವಿ, ಒಪ್ಪಿಸ್ತೀವಿ. ಪರಮಾತ್ಮ ನಿಮ್ದು ಪ್ರಾಣ ಅಪಾನ ವ್ಯಾನ ತಗೊಂಡು ನಿಮ್ಗೆ ಒಪ್ಪಿಸ್ತಾ ಇದ್ದೀವಿ ಭಾವನೆ. ಇವಾಗ ದೇವರೇ ಬಂದು ತಿಂದಿದ್ರೆ ಯಾರು ನೈವೇದ್ಯ ಮಾಡ್ತಿರ್ಲಿಲ್ಲ ಅವನಪ್ಪ. ತಿನ್ನಲ್ಲ ಗ್ಯಾರಂಟಿ ಗೊತ್ತಿದ್ದು ನೈವೇದ್ಯ ಮಾಡ್ತಾರೆ. ಬಂದು ತಿನ್ನೋದಾಗಿದ್ರೆ ನೈವೇದ್ಯನು ಬೇಡ ಏನು ಬೇಡ, ಸುಮ್ಮನೆ ಮತ್ತೆ ಅಷ್ಟಂತೆ. ಆಹುತಿ ಶಬ್ದಾತ್ ಅವಧಾನ ಪ್ರಮಾಣಂ ಅನ್ನಂ ಪ್ರಕ್ಷಿಪೇದಿ ತರ್ಥ. ಇಲ್ಲಿ ಆಹುತಿ ಶಬ್ದವನ್ನು ಹಾಕಿರೋದ್ರಿಂದ ಇಲ್ಲಿ ಅಗ್ನಿಹೋತ್ರದಲ್ಲಿ ಅಕ್ಕಿಯನ್ನ ಅಥವಾ ಬೇರೆ ಇದನ್ನ ಹೋಮ ಮಾಡೋಕೆ ಎಷ್ಟು ತಗೋಬೇಕು ಅಂತ ಹೇಳಿ ಅಷ್ಟೇ ತಗೋಬೇಕು. ಅವಧಾನ ಪ್ರಮಾಣ ಅಂದ್ರೆ ಅವಧಾನ ಅಂದ್ರೆ ಆಹುತಿಗೆ ತೆಗೆದುಕೊಳ್ಳುವಂತಹ ಅದು. ಅರಳಿ ಹಣ್ಣು ನೋಡ್ತೀರಾ, ಅರಳಿ ಮರದ ಹಣ್ಣು, ಅರಳಿ ಮಣ್ಣದ ಹಣ್ಣು ಅಷ್ಟೇ ತಗೋಬೇಕಂತೆ. ಅದಕ್ಕಿಂತ ಜಾಸ್ತಿ ತಗೋಬಾರ್ದು, ಇಷ್ಟಿಷ್ಟು ತಗೋಬಾರ್ದು. ಒಂದು ಕಡ್ಲೆಕಾಳು ಅಷ್ಟನ್ನ ಅದಕ್ಕೆ ಒಂದು 2 ಬೆರಳೆ ತಗೊಳ್ಳಿರ್ತಾರೆ. 2 ಬೆರಳೆ ತಗೊಂಡ್ಬಿಟ್ಟು ಹಾಕೊಂಡು ನುಂಗ್ಬೇಕು. ಅದು ಹೊರಗೆ ಚೆಲ್ಲಬಾರ್ದು, ಅಗಿಬಾರ್ದು, ಮತ್ತೆ ಬಾಯಲ್ಲೇ ಇಟ್ಕೊಂಡಿರ್ಬಾರ್ದು. ಬರೀ ಅನ್ನ. ಹೌದೌದು, ಉಪ್ಪಿರಬಾರ್ದು. ಅದಕ್ಕೆ ಉಪ್ಪಿದ್ರೆ ಪ್ರಾಣಾಹುತಿ ತಗೊಳ್ಳೋ ಹಾಗಿಲ್ಲ. ತುಪ್ಪ ಹಾಕಿರ್ಬೇಕು, ತುಪ್ಪದಿಂದ ಶುದ್ಧಿ ಮಾಡಿರ್ಬೇಕು. ಅಭಿಗಾರ ಮಾಡಿ ಶುದ್ಧವಾದ ಅನ್ನವನ್ನ, ಬರೀ ಉಪ್ಪಿಲ್ದೇ ಅನ್ನವನ್ನ ಹೋಮ ಮಾಡ್ತಾರೆ. ಅವಧಾನ ಪ್ರಮಾಣ. ಅವಧಾನ ಅಂದ್ರೆ ಆಹುತಿಗೋಸ್ಕರ ಕಿತ್ಕೊಳ್ಳೋದು. ಚರುವನ್ನ ಪ್ರೋಢಾಶವನ್ನ ಕಿತ್ಕೊಳ್ತಾರಲ್ಲ, ಅದು ಅವಧತ್ತೆ. ಇದು ಅವಖಂಡನೆ ಧಾತು, ಕಿತ್ಕೊಂಡು ತಗೊಳ್ಳೋದು ಉಂಡು ಮಾಡಿ. ಅದು ಇದು ಹೇಳುವಾಗ ಅದ ಯಜಮಾನ ಹೇಳುವಂತ ಬಂತ, ಯಜಮಾನ ಹನುಮಂತನ. ಮತ್ತೆ ಅಲ್ಲಿ ಪತ್ರ ಹಾಕ್ತಾರೆ. ಅಜ್ಯಾಯೋ ಯವ ಮಾತ್ರ. ಯವ ಮಾತ್ರ ಅಂದ್ರೆ ಜಾಯ. ಯವ ಅಂದ್ರೆ ಗೋಧಿ ಕಾಳು, ಗೋಧಿ ಕಾಳು ಅಷ್ಟೇ ತಗೊಳ್ಳಿ ಅಂತ ಇದ್ದಾರೆ ಶ್ರುತಿ ಆಹುತಿಗೆ. ಯವ ಮಾತ್ರಂ ಪಿಪ್ಪಲ ಮಾತ್ರಂ ವಾ ಅಂತ ಸೂತ್ರಕಾರರು ಪಿಪ್ಪಲ ಮಾತ್ರ ಅಂತ ಹೇಳಿದ್ದಾರೆ. ಏನ ಪ್ರಾಣಸ್ತುಪ್ಯತಿ, ಆಹುತಿ ಕೊಡೋದ್ರಿಂದ ಒಳಗಿರುವಂತಹ ಪ್ರಾಣನಿಗೆ ತೃಪ್ತಿ ಆಗುತ್ತೆ, ಸಂತೋಷ ಆಗುತ್ತೆ. ಅಪ್ಪ ನನಗೆ ಆಹುತಿ ಬಂತು, ನನ್ಗೇನ್ ಬರ್ಬೇಕು, ನನ್ನ ಭಾಗಧೇಯ, ನನ್ನ ಸ್ವತ್ತು ಏನಿತ್ತೋ ಅದನ್ನ ಪಡ್ಕೊಂಡೆ ಅಂತ ಹೇಳಿ ಪ್ರಾಣ ಸಂತುಷ್ಟನಾಗ್ತಾನಂತೆ. ಪ್ರಾಣೇ ತೃಪ್ಯತಿ ಚಕ್ಷುಸ್ತೃಪ್ಯತಿ. ಪ್ರಾಣೇ ತೃಪ್ಯತಿ ಚಕ್ಷುಸ್ತೃಪ್ಯತಿ. ತೃಪ್ಯತಿ ಸಪ್ತಮಿ ಅದು, ಚಕ್ಷುಸ್ತೃಪ್ಯತಿ ಕ್ರಿಯಾಪದ. ಪ್ರಾಣ ತೃಪ್ತಿ ಆಗಲಾಗಿ ಕಣ್ ತೃಪ್ತಿ ಆಗುತ್ತೆ. ಚಕ್ಷುಷಿ ತೃಪ್ಯತಿ ಆದಿತ್ಯ ಜ್ಯೋಶ್ಚ ಇತ್ಯಾದಿ ತೃಪ್ಯತಿ. ಚಕ್ಷುಷಿ ತೃಪ್ಯತಿ ಆದಿತ್ಯೋ ತೃಪ್ಯತಿ. ಕಣ್ ತೃಪ್ತಿ ಆದ್ಕೊಳ್ಳೇನೆ ಕಣ್ಣಿಗೆ ಅಭಿಮಾನಿ ಆದ ಆದಿತ್ಯನು ತೃಪ್ತನಾಗ್ತಾನೆ. ಆದಿತ್ಯ ತೃಪ್ತನಾದ್ಕೊಳ್ಳೇನೆ ಅಲ್ಲಿರ್ತಕ್ಕಂತಹ ಲೋಕ ಇದೆಯಲ್ಲ, ದ್ಯುಲೋಕಕ್ಕೂ ಸಂತೋಷ ಆಗುತ್ತೆ. ಅಂದ್ರೆ ಒಂದು ಆಹುತಿಯಿಂದ ಎಷ್ಟು ಜನಕ್ಕೆ ಸಂತೋಷ ಆಗುತ್ತೆ ಅಂತ ಶ್ರುತಿ ಹೇಳ್ತಾ ಇದೆ.
ಪ್ರಾಣ, ಕಣ್ಣು, ಆದಿತ್ಯ, ದ್ಯುಲೋಕ ಮತ್ತು ಆ ಆದಿತ್ಯ ದ್ಯುಲೋಕವನ್ನು ಆಶ್ರಯಿಸಿಕೊಂಡದ್ದೆಲ್ಲಕ್ಕೂ ಅಷ್ಟಕ್ಕೂ ತೃಪ್ತಿ ಆಗತ್ತೆ. ಅದಕ್ಕೆ ಪರಮಾತ್ಮ ದ್ರೌಪದಿಯ ಆ ಅಕ್ಷಯಪಾತ್ರೆಯ ಕಂಠದಲ್ಲಿಟ್ಕೊಂಡಂತ ಒಂದು ಅಗಳನ್ನ ಹಾಕೊಂಡ. ಅಷ್ಟಕ್ಕೆ ದೂರ್ವಾಸಗಳ ಹೊಟ್ಟೆ ಬರ್ತದೆ, ಬರ್ಷ್ಟಾಗೋಷ್ಟಾಯ್ತು. ಹೆಚ್ಚ ಅನ್ಯದು ದೌಶ್ಚ ಆದಿತ್ಯಶ್ಚ ಸ್ವಾಮಿತ್ವೇನ ಅಧಿಷ್ಠತಃ. ಯಚ್ಚ ಅನ್ಯದ್ಯೌಶ್ಚ ಆದಿತ್ಯಶ್ಚ ಸ್ವಾಮಿತ್ವೇನ ಅಧಿಷ್ಠತಃ. ಇವನು ದ್ಯುಲೋಕವನ್ನು ಆದಿತ್ಯವನ್ನು ಸ್ವಾಮಿಯಾಗಿಟ್ಕೊಂಡು ಯಾರ್ಯಾರು ಇದಾರೋ, ಯಾವ ಪ್ರಜೆಗಳೋ ಅದ ಬೆಟ್ಟ ಗುಡ್ಡಗಳೋ ನದಿಗಳು ಏನೇನಿದೆಯೋ ಆ ಲೋಕಗಳಲ್ಲಿ ಅದೆಲ್ಲಕ್ಕೂ ಸಂತೋಷವಾಗುತ್ತೆ. ಆದಿತ್ಯನನ್ನು ದ್ಯುಲೋಕವನ್ನು ಸ್ವಾಮಿಯಾಗಿಟ್ಕೊಂಡಂತಹ ಅಲ್ಲಿ ಎಲ್ಲಾ ಪ್ರಾಣಿ ಪದಾರ್ಥಗಳಿಗೆಲ್ಲಕ್ಕೂ ತೃಪ್ತಿ ಆಗತ್ತೆ. ತಸ್ಯ ತೃಪ್ತಿಮನು ಸ್ವಯಂ ಭುಂಜಾನಃ ತೃಪ್ಯತಿ. ಸ್ವಯಂ ಭುಂಜಾನಃ ತೃಪ್ಯತಿ. ಏವಂ ಪ್ರತ್ಯಕ್ಷಂ. ಏವಂ ಪಕ್ಷಿ. ಅವರೆಲ್ಲರ ತೃಪ್ತಿಯನ್ನು ಅನುಸರಿಸಿ ತಾನು ತಿನ್ನುವ ಆಹುತಿ ಹಾಕೊಂಡ ಉಪಾಸಕನು ತೃಪ್ತನಾಗ್ತಾನೆ ಅನ್ನೋ ಪ್ರತ್ಯಕ್ಷ. ಅವನು ಅನ್ನ ಹೋಗ್ಕೊಂಡು ತೃಪ್ತಿ ಆಗೇ ಆಗ್ಬೇಕಲ್ಲ. ಭುಂಜಾನಃ ಊಟ ಮಾಡುವ ಆತನು ಕೂಡ ತೃಪ್ತನಾಗ್ತಾನೆ. ಕಿಂಚ ಪ್ರಜಾದಿಭಿಷ್ಟ. ಕಿಂಚ ಪ್ರಜಾದಿಭಿಶ್ಚ. ಪ್ರಜಾದಿಗಳಿಂದ ಕೂಡ್ಕೊಳ್ತಾ ಇದ್ದಾರೆ ನೋಡಿ. ಈ ಆಹುತಿಯಿಂದ ಇನ್ನು ಬೇರೆ ಬೇರೆ ಬೈ ಪ್ರಾಡಕ್ಟು ಉಂಟು. ಬೈ ಪ್ರಾಡಕ್ಟ್ ಏನು? ಪ್ರಜೆಗಳು ಉಂಟಾಗ್ತಾರೆ. ತೇಜ ಶರೀರಸ್ಥ ದೀಪ್ತಿ. ತೇಜಸ್ ಉಂಟಾಗ್ತದೆ, ಶರೀರದಲ್ಲಿ ಒಳ್ಳೆ ಒಂದು ಕಾಂತಿ ಉಂಟಾಗ್ಬಿಡುತ್ತೆ, ಬ್ರೈಟ್ನೆಸ್, ಶರೀರದಲ್ಲಿ ಒಂದು ಬ್ರೈಟ್ನೆಸ್ ಬರುತ್ತೆ. ಉಜ್ವಲತ್ವಂ ಪ್ರಾಗಲ್ಭ್ಯಂ ವಾ. ಉಜ್ವಲವಾಗಿ ತೋರೋದು ಅಥವಾ ಒಂದು ದಿಟ್ಟತನದಿಂದ ಎಲ್ಲವನ್ನು ಎದುರಿಸ್ತೀನಿ, ಏನ್ ಬೇಕಾದ್ರೂ ಫೇಸ್ ಮಾಡ್ತೀನಿ ನಾನು ಅನ್ನುವಂಥ ಒಂದು ಧೈರ್ಯ ಬರುತ್ತೆ. ಬ್ರಹ್ಮವರ್ಚಸಂ ವರ್ಚಸ್ವಾಧ್ಯಾಯ ನಿಮಿತ್ತಂ ತೇಜ. ಬ್ರಹ್ಮವರ್ಚಸ್ಸು ಉಂಟಾಗುತ್ತೆ ಅಂದ್ರೆ ಒಳ್ಳೆ ಕ್ಯಾರೆಕ್ಟರು ಮತ್ತೆ ವೇದಾಧ್ಯಯನ ಮಾಡೋದ್ರಿಂದ ಒಂದು ಮುಖದಲ್ಲಿ ಒಂದು ಸಿರಿ ಇದೆಯಲ್ಲ, ಆ ಸಿರಿ ಬರುತ್ತೆ. ವೃತ್ತ ಅಂದ್ರೆ ಕ್ಯಾರೆಕ್ಟರ್, ನಡವಳಿಕೆ. ಸ್ವಾಧ್ಯಾಯ ಅಂದ್ರೆ ವೇದಾಧ್ಯಯನ ಅಥವಾ ಸ್ತೋತ್ರ, ಭಜನೆ, ಪಾರಾಯಣ ಏನೇನ್ ಮಾಡ್ತಾನೋ ಅದರಿಂದ ಮುಖದಲ್ಲಿ ಒಂದು ಒಂದು ಸಿರಿ, ಸಂಪತ್ತು, ಕಾಂತಿ ಕಾಣ್ತದೆ. ಆ ತೇಜಸ್ಸನ್ನು ಬ್ರಹ್ಮವರ್ಚಸ್ಸು ಅಂತ ಇದ್ದಾರೆ. ಅದು ಬರುತ್ತೆ ಅವನಿಗೆ, ಅದು ಉಂಟಾಗತ್ತೆ, ಅದು ಪಡ್ಕೊಳ್ತಾನೆ. ಈಗ ಎರಡನೇ ಆಹುತಿ. ಅಥ ಯಾನ್ ದ್ವಿತೀಯಾನ್ ಜುಹುಯಾತ್ ತಾನ್ ಜುಹುಯಾತ್ ವ್ಯಾನಾಯ ಸ್ವಾಹೇತಿ ವ್ಯಾನಸ್ತೃಪ್ಯತಿ. ವ್ಯಾನೇ ತೃಪ್ಯತಿ ಶ್ರೋತ್ರಂ ತೃಪ್ಯತಿ ಶ್ರೋತ್ರೇ ತೃಪ್ಯತಿ ಚಂದ್ರಮಾಸ್ ತೃಪ್ಯತಿ. ಚಂದ್ರಮಸಿ ತೃಪ್ಯತಿ ತೃಪ್ಯತಿ ದಿಶಸ್ ತೃಪ್ಯಂತಿ. ದಿಕ್ಷು ತೃಪ್ಯಂತೀಷು ಯತ್ಕಿಂಚ ದಿಶಶ್ಚ ಚಂದ್ರಮಾಶ್ಚ ಅಧಿತಿಷ್ಠಂತಿ ತೃಪ್ಯತಿ. ತಸ್ಯಾನುತೃಪ್ತಿಂ ತೃಪ್ಯತಿ. ಹೃದಯ ಪಶುಭಿರನ್ನಾದ್ಯೇನ ತೇಜಸಾ ಬ್ರಹ್ಮವರ್ಚಸೇರೇತಿ. ಧ್ಯಾನ ಮಾಡ್ತೀವಿ. ಸಾಮಾನ್ಯವಾಗಿ ಪ್ರಾಣಾಪಾನ ವ್ಯಾನೋದಾನ ಸಮಾನಾಮೇ ಶುದ್ಧಂತ. ಪ್ರಾಣ ಆಮೇಲೆ ಅಪಾನ, ಅಪಾನ ಆಮೇಲೆ ವ್ಯಾನ ಇದೆ. ಯಾಕೋ ಈ ಛಾಂದೋಗ್ಯದಲ್ಲಿ ಸಾಮ್ಯವೇದಿಗಳು ಪ್ರಾಣಾಯ ಸ್ವಾಹ ಆಮೇಲೆ ವ್ಯಾನಾಯ ಸ್ವಾಹ ಹೇಳ್ತಾರೆ ಕಾಣುತ್ತೆ. ಶ್ರುತಿ ಎರಡನೇದನ್ನು ವ್ಯಾನಾಯ ಸ್ವಾಹ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಅದು ನಾವೆಲ್ಲ ವ್ಯಾನಾಯ ಸ್ವಾಹ ಎರಡನೇ ತಗೊಳ್ಳಲ್ಲ.
ಎರಡನೇ ತಗೊಳ್ಳೋದು ಅಪಾನ ಸ್ವಾಹ ಅಂತ. ಪ್ರಾಣ ಆದ್ಮೇಲೆ ಅಪಾನ. ಸಾಮವೇದಿಗಳು ಹಾಗೆ ಮಾಡ್ತಾರೆ ಅಂತ ಕಾಣುತ್ತೆ. ಶ್ರುತಿ ಹಾಗೆ ಹೇಳ್ತಾ ಇದೆ. ಓಪನ್ ಮಾಡ್ಕೊಳ್ಳಿ ಗುರುಗಳೇ. ಇಲ್ಲಿ ಜ್ಞಾನಕ್ಕೆ ಒಂದು ಉಪಾಸನೆ ಕೊಟ್ಟಿದಾರಲ್ಲ ಗುರುಗಳೇ ಚಾಂದೋಗ್ಯದಲ್ಲಿ. ಎಲ್ಲಕ್ಕೂ ಇದೆ, ಜ್ಞಾನಕ್ಕೂ ಇದೆ, ಅಪಾನಕ್ಕೂ ಇದೆ, ಉದಾನ ಎಲ್ಲಕ್ಕೂ ಇದೆ. ಅಲ್ಲ ವ್ಯಾನಕ್ಕೆ ಒಂದು ವಿಶೇಷವಾಗಿ ಕೊಟ್ಟಿದಾರಲ್ವಾ? ಅದು ಹಾಗಿದೆ. ಅದು ವೀರ್ಯವತ್ ಕರ್ಮ ಹೇತು ಅಂತ. ವೀರ್ಯವತ್ತಾದ ಕರ್ಮ ಮಾಡೋದಕ್ಕೆ ಜ್ಞಾನವೇ ಕಾರಣ ಅಂತ. ಅಪ್ರಾಣ ಅನಪಾನ ವಾಚಮ ಅಭಿವ್ಯಾಹರತಿ ವ್ಯಾನದ್ದು ಅದು ಬೇರೆ. ಅದೇ ಪ್ರಾಣದ ವೃತ್ತಿಯ ವ್ಯಾನ. ಈ ಸಂಧಿಗಳಲ್ಲಿ ಕೆಲಸ ಮಾಡೋದು ವ್ಯಾನ. ಮುಂಬರಿಯೋದು ಪ್ರಾಣ, ಎಳ್ಕೊಳ್ಳೋದು ಅಪಾನ, ಮೇಲಕ್ಕೆ ತಗೊಂಡು ಹೋಗೋದು ಉದಾನ, ತಿಂದದ್ದನ್ನು ಕೊಡದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಸಮಾನ. ಈ ಛಾಂದೋಗ್ಯ ಶ್ರುತಿ ಸಾಮವೇದ ಶ್ರುತಿ ಹಾಗೆ ಹೇಳ್ತಾ ಇದೆ. ಎರಡನೇ ಆಹುತಿಯನ್ನ ವ್ಯಾನ ಸ್ವಾಹ ಹೋಮ ಮಾಡ್ತಾನೆ. ವ್ಯಾನಕ್ಕೆ ತೃಪ್ತಿ ಆಗತ್ತೆ. ನಾವು ಪಾಠಕ್ರಮ ಅರ್ಥಕ್ರಮ ಬಲಿ ಅಂತ ಹೇಳಿ ಈ ಮೂರನೇ ಮಂತ್ರ ಎರಡು ಮಾಡ್ಕೊಂಡು ಎರಡನೇ ಮಾಡ್ಕೊಂಡು ತೃಪ್ತಿ ಎಲ್ಲ ಹೀಗೆ. ವ್ಯಾನ ಸ್ವಾಹ ಅಂದ್ರೆ ವ್ಯಾನ ತೃಪ್ತಿ ಆಗುತ್ತೆ. ವ್ಯಾನ ತೃಪ್ತಿ ಆದ್ರೆ ಕಿವಿಗೆ ತೃಪ್ತಿ ಆಗುತ್ತೆ. ಕಿವಿಗೆ ತೃಪ್ತಿ ಆದ್ಮೇಲೆ ಚಂದ್ರನಿಗೆ, ಚಂದ್ರ ತೃಪ್ತಿ ಆದ್ಮೇಲೆ ದಿಕ್ಕುಗಳಿಗೆ, ಇನ್ನು ಚಂದ್ರನಲ್ಲೂ ದಿಕ್ಕನ್ನು ಆಶ್ರಯಿಸಿಕೊಂಡು ಏನಿದೆ ಅದಕ್ಕೆಲ್ಲ ತೃಪ್ತಿ ಆಗುತ್ತೆ. ಅವರ ತೃಪ್ತಿಯನ್ನು ಅನುಸರಿಸಿ ಪ್ರಜಾ ಪಶು ಬ್ರಹ್ಮವರ್ತ ಅನ್ನಾದ್ಯ ತೇಜಸ ಬ್ರಹ್ಮವರ್ತ ಇವರು ಕೊಡ್ಕೊಳ್ತಾನೆ. ಇದು ಈ ಕಾಮನ್ ಇದು. ತಸ್ಯಾನು ತೃಪ್ತಿಂ ಮುಂದಕ್ಕೆ ಪ್ರಜೆಯ ಪಶುವಿನ ಅನ್ನಾದ್ಯನ ತೇಜಸ ಬ್ರಹ್ಮವರ್ತಿಸೇನ ಅನ್ನೋದು 5ಕ್ಕೂ ಉಂಟದು. 5ಕ್ಕೂ ಕಾಮನ್ ಆಗಿ ಶ್ರುತಿ ಹೇಳ್ತಾ ಇದೆ. ಇದು ತೃಪ್ತಿ ಆಗತ್ತೆ ಅಂತ. ನಾಳೆ ಭಾಷೆ ಬರದೇ ಇಲ್ಲ, ಸ್ಪಷ್ಟವಾಗಿ ಮಂತ್ರಾರ್ಥ ಸ್ಪಷ್ಟ ಅಂತ ಹೇಳಿ ಬಿಟ್ಬಿಟ್ರು. ನಾಳೆ 3ನೇ ಮಂತ್ರ ನೋಡೋಣ.